ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಹಾನ್ ವ್ಯಕ್ತಿಗೆ ನಾವು ಒಂದು ಚಳ್ಳಕೆರೆ ಸಮೀಪದ ಚೌಳೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಗ್ರಾಮವನ್ನ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ರಾತ್ರಿ ಗೀತ ಗಾಯನ ಕಾರ್ಯಕ್ರಮವೂ ಜರುಗಿತು. ಅಂಬೇಡ್ಕರ್, ಗೌತಮ ಬುದ್ಧ ಹಾಗೂ ಬಸವಣ್ಣ ಅವರ ಭಾವಚಿತ್ರಗಳಿಗೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ. ಅಂಬೇಡ್ಕರ್ ಸಂಘದ ವತಿಯಿಂದ ಜಯಂತಿ ಅಂಗವಾಗಿ ಸಾರ್ವಜನಿಕರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಯಿತು. ಈ ವೇಳೆ ಕೆಡಿಪಿ ಸದಸ್ಯ ಬಸವರಾಜು ಮಾತನಾಡಿ, ವಿಶ್ವದ ಪ್ರಮುಖ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಂಬೇಡ್ಕರ್ ಅವರು ಶಿಕ್ಷಣದ ಮೂಲಕ ವ್ಯಕ್ತಿ ಮತ್ತು ಸಮಾಜವನ್ನ ಬದಲಾಯಿಸಬಹುದು ಎಂಬುದನ್ನ ತಮ್ಮ ಜೀವನದ ಮೂಲಕವೇ ತೋರಿಸಿದ್ರು ಎಂದಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ದೇಶದ ಆಡಳಿತ ವ್ಯವಸ್ಥೆಗೆ ಬುನಾದಿಯಾಗಿರುವ ಸಂವಿಧಾನ ರಚನೆಯನ್ನ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಸದಸ್ಯ ಚೌಳೂರು ಪ್ರಕಾಶ್ ಮಾತನಾಡಿ, ಅಂಬೇಡ್ಕರ್ ಹಾಗೂ ಅವರ ಹೋರಾಟ ಯಾವುದೇ ಜಾತಿ, ಸಮಾಜ ಅಥವಾ ರಾಜಕೀಯ ಪಕ್ಷದ ವಿರುದ್ಧವಲ್ಲ, ಅಸಮಾನತೆಯನ್ನ ಹೋಗಲಾಡಿಸುವ ಉದ್ದೇಶವಾಗಿದೆ ಎಂದಿದ್ದಾರೆ. ನನ್ನನ್ನು ಪೂಜಿಸಬೇಡಿ, ಓದಿ ಎಂಬ ಅಂಬೇಡ್ಕರ್ ಅವರ ಸಂದೇಶಗಳನ್ನು ಸ್ಮರಿಸಿದ ಅವರು, ಇಂದಿನ ದಿನಗಳಲ್ಲಿ ಅವರ ಬರಹಗಳನ್ನು ಓದದೆ ಕೇವಲ ಪೂಜೆ ಮಾಡುವ ಪ್ರವೃತ್ತಿ ಹೆಚ್ಚುತ್ತಿರುವುದು ವಿಷಾದನೀಯ ಎಂದಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಸಮಾಜ ಸುಧಾರಕರ ಆಶಯಗಳಂತೆ ಸಮಾಜದಲ್ಲಿ ಸಮಾನತೆ ತರಲು ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಮಹಾನ್ ವ್ಯಕ್ತಿಗೆ ನಾವು ಒಂದು ಸಣ್ಣದಾದ ಒಂದು ಸಾಮಾಜಿಕ ಕಾರ್ಯ ಮಾಡೋದ್ರ ಮುಖಾಂತರ ನಾವು ನಿರ್ವಹಿಸಬಹುದು ಅನ್ನೋದನ್ನ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯುವಜನತೆಗೆ ಬಂದಂಥ ಯುವಜನತೆಗೆ ತಿಳಿಸ್ತಾ ಇರ್ತೀನಿ. ಸೊ ಇವತ್ತು ಇಲ್ಲಿ ಯಾಕೆ ಇಷ್ಟು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಬಟ್ ಬಹಳ ಉತ್ಸಾಹದಿಂದ ಬಂದೆ. ನಾನು ಬಹಳ ಖುಷಿ ಆಗ್ತಿದೆ ಈ ವೇದಿಕೆಯಲ್ಲಿ ನಾನು ಸನ್ಮಾನ ಪಡ್ಕೊಂಡೆ. ಜೊತೆಗೆ ಒಂದೆರಡು ಮಾತಾಡೋಕ್ಕೂ ಬಯಸ್ತಾ ಇದ್ದೀನಿ. ಈ ಫೋರ್ಟ್ ಲೈನ್ಸ್ ರಕ್ತ ಕೇಂದ್ರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಯುವಜನತೆಯಲ್ಲಿ ಮಹಾನ್ ವ್ಯಕ್ತಿಯ ಒಂದು ಹಬ್ಬದ ನಿಮಿತ್ತ, ಆ ಸ್ಮರಣೆಯ ನಿಮಿತ್ತ ಅವ್ರಿಗೊಂದು ಅವರ ಹೆಸರಲ್ಲಿ ನಾವು ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಎಷ್ಟು ಅರ್ಥಗರ್ಭಿತವಾಗಿ ನೀವು ಮಾಡ್ತಾ ಇದ್ದೀರಿ ಅಂದರೆ ನಿಜವಾಗಲೂ ನನ್ನ ವೈಯಕ್ತಿಕವಾಗಿ ನನ್ನ ಮತ್ತು ಇಲಾಖಾ ವತಿಯಿಂದ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಇನ್ನು ಅತ್ಯುನ್ನತವಾದಂಥ ಮಟ್ಟದಲ್ಲಿ ಉನ್ನತ ಕಾರ್ಯಗಳನ್ನ ಮಾಡಿ ಪ್ರತಿ ವರ್ಷವೂ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಮಕ್ಕಳು ವಿದ್ಯಾಭ್ಯಾಸನೇ, ಶಿಕ್ಷಣವೇ ನಮ್ಮ ಶಕ್ತಿ, ಶಿಕ್ಷಣದಿಂದ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ಮೊದಲು ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿ. ಆ ಒಂದು ಎಜುಕೇಷನ್ಗೆ ಪ್ರೋತ್ಸಾಹ ಕೊಡಿ, ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಗೌರ್ಮೆಂಟ್ ಶಾಲೆಗಳಿದ್ದಾವೆ, ಅದಕ್ಕೂ ಏನಾದರೂ ನಮ್ಮ ಕಡೆಯಿಂದ ಕಿರುದಾದ ಏನಾದರೂ ಮಕ್ಕಳ ಒಂದು ಶಿಕ್ಷಣಕ್ಕೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಆಮೇಲೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ, SLC PUC ಬಡವರು ಇರ್ತಾರೆ, ಅವ್ರಿಗೆಲ್ಲನೂ ಯಾವುದೋ ಒಂದು ಸಣ್ಣ ಕಿರುಕಾಣಿಕೆ, ಒಂದು ಸಣ್ಣ ಮಟ್ಟದ್ದು ನಮ್ಮ ಕಡೆ ಸಾಧ್ಯ ಆಗುತ್ತದು. ಇವೆಲ್ಲ ಮಾಡೋದ್ರಿಂದ ನಮ್ಮ ಈಗಿನ ಪೀಳಿಗೆ ಏನಿದೆ ಮುಂದೆ ಒಂದು ಉನ್ನತ ಮಟ್ಟಕ್ಕೆ ಬಂದು ನಿಲ್ಲುತ್ತೆ. ಅವಾಗ ಒಂದು ಸುಸ್ಥಿರ ಸ್ಥಿತಿಯಲ್ಲಿ ದೇಶ ಇರುತ್ತೆ. ಸೊ ನಾವು ಭಾಳ ಸಂತೋಷವಾಗಿ ನಮ್ಮ ಒಂದು ಜೀವನನ ನಾವು ಸವಿಸ್ತಾ ಇದ್ದೀವಿ ಅಂತೇಳಿ ಒಂದು ಫೀಲ್ ಬರುತ್ತೆ, ಭಾಳ ಖುಷಿಯಾಗುತ್ತೆ. ಸೊ ಇನ್ನೂ ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಭಾಳ ಅರ್ಥಗರ್ಭಿತವಾಗಿ ಮಾಡಿ. ಯಾವಾಗಲೂ ನಮ್ಮ ಸಪೋರ್ಟ್ ಇರುತ್ತೆ. ನೀವು ಯಾವಾಗ ಕರೆದರೂ ಸಹ ನಾನು ನಮ್ಮ ಇಲಾಖಾ ವತಿಯಿಂದ ನಮ್ಮ ಸಿಬ್ಬಂದಿ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಮಾಡಿ. ಭಾಳ ಸಂತೋಷ ಆಯಿತು. ಈ ವೇದಿಕೆ ಕರೆದು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಎಲ್ರಿಗೂ ತುಂಬ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಅರ್ಥಗರ್ಭಿತವಾದಂಥ